ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಗಂಗೆಯಲ್ಲಿ ಭೀಷ್ಮನಿಗೆ ಜಲತರ್ಪಣವನ್ನು ಬಿಟ್ಟು ಬಂದು ವ್ಯಸನದಿಂದ ದುಃಖಿಸುತ್ತಿರುವ ಧರ್ಮರಾಜನನ್ನು ಧೃತರಾಷ್ಟ್ರನು ಸಮಾಧಾನಪಡಿಸುತ್ತಾ ವಿದುರನ ಮಾತನ್ನು ತಾನು ಕೇಳದೆ ಹೋದುದರಿಂದಲೇ ಇಷ್ಟೊಂದು ಅನರ್ಥಕ್ಕೂ ಕಾರಣವಾಗಿತೆಂದು ತಿಳಿಸಿದುದು ಎಂಬ ಮೊದಲ ಅಧ್ಯಾಯಕ್ಕೆ ಸ್ವಾಗತ. ವೈಶಂಪಾಯನನು ಜನಮೇಜಯನನ್ನು ಕುರಿತು, ಜನಮೇಜಯ ರಾಜ, ಧರ್ಮರಾಜನು ಬಂಧುಗಳೆಲ್ಲರಿಗೂ ಗಂಗೆಯಲ್ಲಿ ತರ್ಪಣವನ್ನು ಬಿಟ್ಟ ಮೇಲೆ ಧೃತರಾಷ್ಟ್ರನನ್ನು ಮುಂದಿಟ್ಟುಕೊಂಡು ಮಹಾವ್ಯಸನದಿಂದ ಕಲಗಿದ ಇಂದ್ರಿಯಗಳುಳ್ಳವನಾಗಿ ನೀರಿನಿಂದ ಮೇಲೆದ್ದು ಬಂದನು. ವ್ಯಸನದಿಂದ ಅವನ ಕಣ್ಣುಗಳಲ್ಲಿ ನೀರು ತೊಳುಕುತ್ತಿದ್ದಿತು. ಮೇಲೆದ್ದು ಬಂದು ಗಂಗೆಯ ತೀರವನ್ನು ಸೇರಿದೊಡನೆ ಮಿತಿಮೀರಿದ ದುಃಖದಿಂದ ಪ್ರಜ್ಞೆ ತಪ್ಪಿ ಬೇಡನ ಬಾಣದಿಂದ ಹೊಡೆಯಲ್ಪಟ್ಟ ಮಹಾಗಜದಂತೆ ಆ ತೀರ ಪ್ರದೇಶದಲ್ಲಿ ಬಿದ್ದು ಬಿಟ್ಟನು. ಇದನ್ನು ನೋಡುತ್ತಿದ್ದ ಕೃಷ್ಣನ ಪ್ರೇರಣೆಯಿಂದ ಭೀಮನು ಥಟ್ಟನೆ ಬಂದು ಅವನನ್ನು ಕೈ ಹಿಡಿದೆತ್ತಿ ನಿಲ್ಲಿಸಿದನು. ಕೃಷ್ಣನು ಅವನ ಸಮೀಪಕ್ಕೆ ಬಂದು, ಮಹಾರಾಜ, ಹೀಗೆ ದುಃಖಿಸಬಾರದು ಎಂದು ಸಮಾಧಾನವನ್ನು ಹೇಳಿದನು. ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದು ದುಃಖದಿಂದ ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿದ್ದ ಧರ್ಮಪುತ್ರನ ದುಸ್ಥಿತಿಯನ್ನು ನೋಡಿ ಅಲ್ಲಿದ್ದ ರಾಜರೆಲ್ಲರೂ ಕನಿಕರಗೊಂಡರು. ಮೂರ್ಛಿತನಾಗಿ ಬಿದ್ದ ಆ ಬ್ರಹ್ಮಪುತ್ರನನ್ನು ನೋಡಿ ಅವನ ಸಹೋದರರೆಲ್ಲರೂ ವ್ಯಸನಾಕ್ರಾಂತರಾಗಿ ಅವನ ಸುತ್ತಲೂ ಕುಳಿತಿದ್ದರು. ಆಗ ಅವನಂತೆಯೇ ಮಹಾ ದುಃಖದಿಂದ ತಪಿಸುತ್ತಿದ್ದ ಧೃತರಾಷ್ಟ್ರನು ಅವನ ಬಳಿಗೆ ಬಂದನು. ಮಹಾಧೀಮಂತನು, ಪ್ರಜ್ಞೆಯೇ ಕಣ್ಣಾಗಿ ಉಳ್ಳವನು ಆದ ಧೃತರಾಷ್ಟ್ರನು ಯುಧಿಷ್ಠಿರನ ಸಮೀಪಕ್ಕೆ ಬಂದು, ಓ ಕುರುಷಾರ್ದೂಲ, ಏಳು ಏಳು, ಮುಂದೆ ನಡೆಸಬೇಕಾದ ಕಾರ್ಯವನ್ನು ನಡೆಸು. ಈಗ ನೀನು ನ್ಯಾಯವಾಗಿ ಕ್ಷತ್ರಿಯ ಧರ್ಮದಿಂದಲೇ ಈ ಭೂಮಿಯನ್ನು ಸಾಧಿಸಿರುವೆ. ನಿನಗೆ ವಶವಾದ ಭೂಮಿಯನ್ನು ನಿನ್ನ ಮಿತ್ರರೊಡನೆಯೂ ಸಹೋದರರೊಡನೆಯೂ ಅನುಭವಿಸು. ನೀನು ಧರ್ಮಜ್ಞರಲ್ಲಿ ಮೇಲೆನಿಸಿದವನು. ಈಗ ನೀನು ದುಃಖಿಸಬೇಕಾದ ಕಾರಣವೇನು ನನಗೆ ತೋರಲಿಲ್ಲ. ಮುಖ್ಯವಾಗಿ ನಾನು ಗಾಂಧಾರಿಯು ದುಃಖ ಪಡಬೇಕಾದುದು ಸಹಜವು. ಕನಸಿನಲ್ಲಿ ಕೈಗೆ ಸಿಕ್ಕಿದ ಗಂಟಿನಂತೆ ನಮ್ಮ 100 ಮಂದಿ ಮಕ್ಕಳು ನಮಗೆ ಕೈತಪ್ಪಿ ಹೋದರು. ಹಿಂದೆ ಮಹಾತ್ಮನಾದ ವಿದುರನು ನಮ್ಮ ಹಿತವನ್ನು ಕೋರಿ ಹೇಳಿದ ಅಮೂಲ್ಯ ವಾಕ್ಯಗಳನ್ನು ಕೇಳದೆ ಬುದ್ಧಿಗೆಟ್ಟ ನಾನು ಈಗ ಸಂಕಟ ಪಡಬೇಕಾಗಿ ಬಂದಿತು. ದಿವ್ಯ ದೃಷ್ಟಿಯುಳ್ಳ ಧರ್ಮಾತ್ಮನಾದ ಆ ವಿದುರನು ಆಗ ನನ್ನನ್ನು ಕುರಿತು, ನಿನ್ನ ಮಗನಾದ ದುರ್ಯೋಧನನ ದುರ್ಮಾರ್ಗದಿಂದ ನಿನ್ನ ಕುಲವೇ ನಾಶವಾಗುವುದು. ನೀನು ಕುರುಕುಲಕ್ಕೆ ಕ್ಷೇಮವನ್ನು ಬಯಸುವವನಾದರೆ ನನ್ನ ಮಾತಿನಂತೆ ನಡೆಸು. ದುಷ್ಟಾತ್ಮನೂ ಮೂಢನೂ ಆದ ಆ ದುರ್ಯೋಧನನನ್ನು ಈಗಲೇ ನೀನು ಕೊಂದು ಬಿಡು. ಅವನು ಕರ್ಣ ಶಕುನಿಗಳ ಕಣ್ಣಿಗೆ ಬೀಳದಂತೆಯಾದರೂ ಮಾಡು. ಅವರು ಏರ್ಪಡಿಸಿರುವ ಜೂಜಾಟದ ಪ್ರಯತ್ನವನ್ನು ಈಗಲೇ ನೀನು ನಿಲ್ಲಿಸು. ಧರ್ಮಾತ್ಮನಾದ ಯುಧಿಷ್ಠಿರನನ್ನೇ ಕೌರವ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿ ಅಭಿಷೇಕವನ್ನು ನಡೆಸು. ಜಿತೇಂದ್ರಿಯನಾದ ಆತನು ಧರ್ಮದಿಂದ ಭೂಮಿಯನ್ನು ಪಾಲಿಸುವನು. ಯುಧಿಷ್ಠಿರನನ್ನು ಒಂದು ವೇಳೆ ರಾಜನನ್ನಾಗಿ ಮಾಡುವುದು ನಿನಗೆ ಇಷ್ಟವಿಲ್ಲದಿದ್ದರೆ ನೀನೇ ಸ್ಥಿರ ಮನಸ್ಸಿನಿಂದ ಮಧ್ಯಸ್ಥನಾಗಿದ್ದು ರಾಜ್ಯವನ್ನು ನಿನ್ನ ಕೈವಶದಲ್ಲಿ ಇಟ್ಟುಕೊಂಡಿರು. ಸಮಸ್ತ ಭೂತಗಳಲ್ಲಿಯೂ ಸಮವಾಗಿ ವರ್ತಿಸುತ್ತಿರುವ ನಿನ್ನ ಜ್ಞಾತಿಗಳಾದ ಪಾಂಡವರು ನಿನ್ನ ಅನುಜೀವಿಗಳಾಗಿ ಸುಖದಿಂದ ಬದುಕುತ್ತಿರಲಿ. ಇದರಿಂದ ನಿನ್ನ ಮಕ್ಕಳಿಗೂ ಪಾಂಡವರಿಗೂ ಕ್ಷೇಮವುಂಟು. ಹಾಗಿಲ್ಲದ ಪಕ್ಷದಲ್ಲಿ ನಿನ್ನ ಮಕ್ಕಳು ಸಾಯುವುದೇ ನಿಜವು. ಇದರಲ್ಲಿ ಸಂದೇಹವೇ ಇಲ್ಲ ಎಂದು ನನಗೆ ಸಾರಿ ಸಾರಿ ಬುದ್ಧಿವಾದಗಳನ್ನು ಹೇಳಿದನು. ದೂರದೃಷ್ಟಿಯುಳ್ಳ ವಿದುರನು ಹೀಗೆ ಹೇಳುತ್ತಿದ್ದರೂ ನಾನು ಬುದ್ಧಿ ಸ್ವಾಧೀನವಿಲ್ಲದೆ ಪಾಪಿಯಾದ ಆ ದುರ್ಯೋಧನನ ಮಾರ್ಗವನ್ನೇ ಅನುವರ್ತಿಸುತ್ತಿದ್ದೆನು. ಆ ವಿದುರನ ಹಿತವಾಕ್ಯಗಳನ್ನು ಕೇಳದುದಕ್ಕೆ ಫಲವಾಗಿ ಈಗ ನಾನು ದುಃಖ ಸಮುದ್ರದಲ್ಲಿ ಮುಳುಗಿ ಹೋದೆನು. ರಾಜ ಯುಧಿಷ್ಠಿರ, ವೃದ್ಧರಾದ ಮತ್ತು ನಿನಗೆ ತಂದೆ ತಾಯಿಗಳಾದ ನಮ್ಮ ಸ್ಥಿತಿಯನ್ನು ನೋಡಿ ನೀನು ಸಮಾಧಾನವನ್ನು ತಂದುಕೊಳ್ಳಬೇಕು. ನೀನು ಹೀಗೆ ಶೋಕಿಸುವುದಕ್ಕೆ ಕಾರಣವೇನು ನನಗೆ ಕಾಣಲಿಲ್ಲ ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಮೊದಲನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.